ಒಂದು ಪ್ರಯತ್ನ ಆಗಿದೆ, ಆ ಥರ ಒಂದು ಕಥೆನೂ ಇದೆ. ಯಾ ಹಾಗೆಯೇ ನಮ್ಮೆಲ್ಲರ ಹಾಲಿವುಡ್ ಫೇವ್ರೆಟ್ ಸೂಪರ್ ಸ್ಟಾರ್ ಅರ್ನಾಲ್ಡ್ ಸ್ಕ್ವಾರ್ಝೆನೆಗರ್ ಅವ್ರದ್ದು ಒಂದು ಕತೆ ಈ ಥರ ಆಗಿದೆ. ಸೊ ಇದು ಯಾವ ಸ್ಟೋರಿ ಲೈನು ಟಚ್ ಮಾಡ್ದಿರಾ, ಇದು ವಿಭಿನ್ನವಾಗಿ ಒಂದು ಕಥೆನ ನಾವು ಇದು ಏನು ನಮ್ಮ ಕರ್ನಾಟಕದಲ್ಲಿ ಇದು ಫಸ್ಟ್ ಟೈಮ್ ಈ ಥರದ್ದು ನೋಡ್ತಾ ಇರೋದು ಎಲ್ಲರೂ. ಅದೇ ನಮಗೊಂದು ಹೆಮ್ಮೆ ಕೂಡ ಆಗುತ್ತೆ. ಅದು ಆ ಥರ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಒಂದು ಕಾನ್ಸೆಪ್ಟ್ನ ಇದನ್ನ ಎಷ್ಟು ಸೀರಿಯಸ್ ಆಗಿ ಹೇಳ್ಬೋದು ಅಷ್ಟು ಸೀರಿಯಸ್ ಆಗಿ ಹೇಳಕ್ಕೆ ಹೋಗಲಿಲ್ಲ ನಾವು. ವಿ ಮೇಡ್ ಇಟ್ ಅ ವೆರಿ ರಾಮ್ ಕಾಮ್, ಒಂದು ಫನ್ ಆಗಿ, ಒಂದು ನೀವು ಟ್ರೈಲರ್ನಲ್ಲಿ ನೋಡಿರ್ತೀರ ಈಗ, ತುಂಬ ಕಾಮಿಡಿ ಆಗಿ, ತುಂಬ ಕ್ಯೂರಿಯಸ್ ಆಗಿ, ಒಂದು ಸಸ್ಪೆನ್ಸ್ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಜರ್ನಿನ ನೀವು ಆ್ಯಕ್ಚುಲಿ ಸಿನಿಮಾದಲ್ಲೇ ನಾನು ಇದು ಫೈನಲ್ಲು ಏನು ಹೇಗೆ ಡೆಲಿವರಿ ಆಯಿತು ಏನಾಯಿತು ಅನ್ನೋದು ನೀವು ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಚೂರು ಬಿಟ್ಕೊಟ್ಬಿಟ್ರೆ ನನಗೆ ಇಲ್ಲಿ ಕತೆ ಫುಲ್ ಹೇಳಬೇಕಾಗತ್ತೆ. ನಿಮಗೆ ಗೊತ್ತಾಯ್ತು ಅಂದರೆ ಸುಮಾರು ಜನ ಗೆಸಸ್ ಇರುತ್ತೆ, ಆ ಗೆಸಸ್ ನಿಜನೋ ಸುಳ್ಳು ಅಂತಾದರೂ ನೀವು ಥಿಯೇಟ್ರಿಗೆ ಬಂದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ನೋಡೋಣ ಏನಾಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂದರೆ ಸ್ಪೆಷಲಿ ವಿತ್ ಏನು ನಮ್ಮ ನ್ಯೂ ಜನ್ ಆಡಿಯನ್ಸ್ ಎಲ್ಲರಿಗೂ ಈ ಥರ ಹೊಸ ಪ್ರಯತ್ನನ ಯಾವತ್ತೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಒಂದು ನಾರ್ಮಲ್ ಆಗಿ ಒಂದು ಕ್ಲೀಶೆ ಇರೋ ಸಬ್ಜೆಕ್ಟ್ ತೊಗೊಂಬಂದು ಒಂದು 2-3 ಪ್ರಯತ್ನ ಮಾಡಿಬಿಟ್ಟು ಒಂದು ಸ್ವಲ್ಪ ಏನೋ ಪ್ರೊಡ್ಯೂಸರ್ಗೆ ಸ್ವಲ್ಪ ಸೇಫ್ ಮಾಡಿಕೊಟ್ಬಿಡೋಣ, ನಾವು ಒಂದು 4 ಸಿನಿಮಾ ಮಾಡಿ ಯಾವುದ್ರೂ ಒಂದು ಕನ್ವರ್ಟ್ ಆದರೆ ನಾವು ಏನೋ ಮಾಡಿಬಿಡೋಣ ಅಂತ ಇದೆಲ್ಲ ತುಂಬ ಆಸೆಗಳು ಬಂದೋಗಿರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಏನೋ ಒಂದು ನೀವು ಟ್ರೈಲರ್ ನೋಡಿರ್ತೀರ, ಫಿಟ್ನೆಸ್ ಫ್ರೀಕ್, ಅದನ್ನ ಇಟ್ಕೊಂಡು ಒಂದು 6 ಪ್ಯಾಕ್ ಇಟ್ಕೊಂಡು ಪಕ್ಕದಲ್ಲಿ ಹುಡುಗಿ ಇಟ್ಕೊಂಡು ಒಂದು ಗನ್ ಇಟ್ಕೊಂಡು ಲಾಡ್ ಆಫ್ ಆಸೆಗಳಿರುತ್ತೆ ನಮಗೂ ಆ ಥರ ಅಂತ. ಬಟ್ ಸ್ಟಿಲ್ ಈ ಥರ ಪ್ರಯತ್ನ ಮಾಡಬೇಕು ಅಂದಾಗಲೇ ನಮ್ಮ ಆಡಿಯನ್ಸ್ ನಮಗೊಂದು ರೆಕಗ್ನಿಷನ್ ಸಿಗುತ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಥರ ಪ್ರಯತ್ನನ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಒಂದು ಹೋಪಲ್ಲಿ ಬರ್ತೀವಿ ನಾವು ಈ ಥರ ಪ್ರಯತ್ನ ಮಾಡಿಕೊಂಡು. ಆ್ಯಂಡ್ ಆಡಿಯನ್ಸ್ ಇಸ್ ನಮಗೆ ವೆರಿ ಇಂಟೆಲಿಜೆಂಟ್. ಅಂದರೆ ಅವ್ರಿಗೆ ಈ ಥರ ಪ್ರಯತ್ನ ನೋಡಿದಾಗೆಲ್ಲಾದರೂ ನಮಗೆ ಒಂಥರ ಸಪೋರ್ಟ್ ಮಾಡಿದ್ದಾರೆ ಮುಂಚೆಯಿಂದನೂ. ಸೊ ಇದೊಂದು ಪ್ರಯತ್ನ, ಸೊ ದಟ್ ಐ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ವಾಚ್ ಇಟ್. ಅಲ್ಲಿ ಹೋಮ್ವರ್ಕ್ ತುಂಬಾ ಇತ್ತು ಆ್ಯಕ್ಚುಲಿ. ರೈಟಿಂಗಿಂದನೇ ತುಂಬಾ ಕಷ್ಟವಾಗಿ ಬರ್ಕೊಂಡು ಬಂದಿರೋದು. ಕೆಲವು ಪಾತ್ರಗಳಂತೂ ತುಂಬ 360 ಡಿಗ್ರೀಸ್ ಅದು ರೌಂಡ್ ಆಫ್ ಮಾಡೋಕ್ಕೇ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಒಬ್ಬ ಸೆಲೆಬ್ರಿಟಿ ಶೆಫ್ ನೀವು ನೋಡಿರ್ತೀರ. ಆ ಶೆಫ್ಗೋಸ್ಕರ ನಾನು ಇಲ್ಲಿರೋ ಲೋಕಲ್ ನಮ್ಮ ಬೆಂಗಳೂರಲ್ಲಿರೋಂಥ ಶೆಫ್ಗಳ ಹತ್ರ ಹೋಗಿ ಸಣ್ಣದಾಗಿ ಒಂದು ಟ್ರೈನಿಂಗ್ ಮಾಡಿಕೊಂಡು ಅವ್ರ ಮ್ಯಾನರಿಸಮು, ಅವ್ರ ಸ್ಟೈಲು, ಈ ಥರದ್ದೆಲ್ಲದನ್ನು ನಾವು ಎಲ್ಲೂ ಫೇಕ್ ಮಾಡೋಕ್ಕಾಗಲ್ಲ. ಇದೊಂದೇ ನಾವು ಆ್ಯಕ್ಚುಲಿ ನಾನು ಐ ಹ್ಯಾಡ್ ಟು ವೇರ್ ಸಮಥಿಂಗ್ ಆ್ಯಂಡ್ ಕಮ್ ಅಪ್ ಆನ್ ದ ಸ್ಕ್ರೀನ್. ಬಟ್ ಅದು ಬಿಟ್ಟರೆ ಇದೆಲ್ಲ ಪ್ರಯತ್ನನೂ ನಮ್ಮದೇ ಆದ ಒಂದು ಎಫರ್ಟ್ ಇದೆ. ಆ್ಯಂಡ್ ಈ ಸಿನಿಮಾ ಐ ವಾಂಟ್ ಪರ್ಸ್ನಲಿ ಟು ಡೆಡಿಕೇಟ್ ಇಟ್ ಟು ಆಲ್ ದಿ ಲೇಡೀಸ್, ಎಲ್ಲ ತಾಯಂದಿರಿಗೆ, ಅಕ್ಕಂದಿರಿಗೆ, ಎಲ್ಲರಿಗೂ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿ ರೆಸ್ಪೆಕ್ಟ್ ಯು, ವಿ ಕೇರ್ ಯು, ವಿ ಲವ್ ಯು. ಮೋರ್ ಓವರ್ ಇದೆಲ್ಲದಕ್ಕಿಂತ ಜಾಸ್ತಿ ಏನಂತಂದರೆ ಯು ಹ್ಯಾವ್ ಗಿವನ್ ಬರ್ತ್ ಟು ಅಸ್. ಅಂದರೆ ನೀವಿಲ್ದ್ರೆ ನಾವೇನೂ ಇಲ್ಲ. ಸೊ ದಟ್ ಇಟ್ ಈಸ್ ಆಲ್ ಫಾರ್ ದಿ ಲೇಡೀಸೇ ನಾನು ಇದು ಸಿನಿಮಾ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೊಂದು ಸಿಹಿ ಸುದ್ದಿ. ಸಿನಿಮಾದ ಬಗ್ಗೆ ಒಂಚೂರು ಮಾತಾಡಬೇಕು ಅಂದರೆ ಆನಂದ್ ಸುಂದರೇಶ್ ಅಂತ ಛಾಯಾಗ್ರಾಹಕ, ಅಂದರೆ ಹೀಸ್ ಅ DOP. ಅಶ್ವಿನ್ ಹೇಮಂತ್ ಅವ್ರು ಬಂದಿದ್ದಾರೆ, ಇವರು ಮ್ಯೂಸಿಕ್ ಡೈರೆಕ್ಟರ್. ಅವ್ರ ಬಗ್ಗೆ ಅವರೇ ಇಲ್ಲಿ ಬಂದಾಗ ಮಾತಾಡ್ತಾರೆ. ಅವ್ರಿಗೆ ಅಂದರೆ ಅವ್ರಿಗೆ ಸಿಂಕ್ ಆಗಿ ಬರೆದಿದ್ದು ನಮ್ಮ ಪ್ರಮೋದ್ ಮರವಂತೆ. ಅವ್ರ ಅದ್ಭುತವಾದ ಟ್ಯೂನ್ಸ್ಗಳಿಗೆ ನೀವು ನೋಡಿದ್ದೀರಾ, ಮಾಯಾಗಾರ ಆಗ್ಬೋದು, ಮಗುವೆ ಆಗ್ಬೋದು, ಇನ್ನೂ 2 ಸಾಂಗ್ ಬರೋದಿದೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಆಕ್ಟಿವಿಟೀಸಲ್ಲಿ. ನಮ್ಮ ಪ್ರಮೋದ್ ಮರವಂತೆ ಅವರು ಹಿ ಈಸ್ ಗಿವನ್ ಇಸ್ ಬೆಸ್ಟ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸರ್. ಐ ಮೀನ್ ಸಾಂಗ್ಸ್ ಆರ್ ಗೋಯಿಂಗ್ ಟೂ ಗುಡ್ ಆ್ಯಕ್ಚುಲಿ. ಎಲ್ಲ ಕಡೆಯೂ ತುಂಬ ಅಪ್ರಿಸಿಯೇಷನ್ ಬಂದಿದೆ. ನಮ್ಮ ಫಸ್ಟ್ ಸಿನಿಮಾಗೆ ನನಗೆ ಈ ಥರ ಸಾಂಗ್ಸ್ ಬಂದಿರೋದು ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಆಮೇಲೆ ಇಟ್ಸ್ ರಿಯಲಿ ಗುಡ್. ಆ್ಯಂಡ್ ಎಡಿಟರು ನಮ್ಮ ನವೀನ್ ತೇಜ್ ಅಂತ ಆ್ಯಂಡ್ ರಘುನಾಥ್ ಅಂತ. ನವೀನ್ ತೇಜ್ ಅವರು ಈ ಟ್ರೈಲರ್ ಕಟ್ ಮಾಡಿರೋದು ನವೀನ್ ತೇಜ್. ಆ್ಯಕ್ಚುಲಿ ಈ ಟ್ರೈಲರೇ ನಿಮ್ಗೊಂದು ಸಿನಿಮಾ ಹೇಳ್ತದೆ. ಸೊ ಆ ಥರ ಒಂದು ಸುಮಾರು ದಿನ ವರ್ಕ್ ಮಾಡಿ 2 hours 13 minutes ಅಂತ ಒಂದು ಸಿನಿಮಾನ ಒಂದು 3 ನಿಮಿಷದಲ್ಲಿ ನಾವು ಆ ಸಿನಿಮಾನ ಬೇರೆ ಥರ ಹೇಳಿಬಿಟ್ಟು, ಅಂದರೆ ಎಲ್ಲೂ ಮಿಸ್ಲೀಡ್ ಆಗದಿರೋ ಥರ ಕಂಟೆಂಟಾಗಿ ಮಾತಾಡಿ ಅದಕ್ಕೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ ಅದ್ಭುತವಾಗಿ ಅವ್ರು ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಿಮಗೊಂದು ಸಿಹಿ ಸುದ್ದಿ. ಫಸ್ಟು ಈಗ ನಾವು ಚಿಕ್ಕವ್ರು ಇರ್ಬೇಕಾರಲ್ಲ, ಯಾರೋ ಗರ್ಭಿಣಿ ಮಹಿಳೆಯರು ಎಲ್ಲ ಇದ್ದರೆ ನಾವು ಹೋಗ್ಬಿಟ್ಟು ಕೇಳೋದು, ಅಕ್ಕ ಇದು ಹೇಗಾಯಿತು, ಏನು ಎತ್ತ, ಅಂದರೆ ಅವ್ರಿಗೆ ತುಂಬ ನಾಚಿಕೆ ಆಗೋ ಥರದ್ದು ಪ್ರಶ್ನೆಗಳೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ ಏನಿದು ಇಲ್ಲಿ ಮಗು ಹಿಂಗೆ ಬರುತ್ತೆ ಅನ್ನೋದೆಲ್ಲ. ಸೊ ಇವತ್ತು ನಮ್ಮ ಪರಿಸ್ಥಿತಿ ಹಾಗೆ ಆಗಿದೆ. ಸೊ ಇದೇನು ಎತ್ತ ಅನ್ನೋ ಥರ. ನಾನು ಫಸ್ಟು ಆಫೀಸಿಗೆ ಕರೆದಿದ್ರು ಅವರು, ಈ ಥರ ಹಾಡು ಬರೀಬೇಕು ಅಂತ ಹೇಳಿದಾಗ ಆಫೀಸಿಗೆ ಹೋಗಿದ್ದು. ಆಫೀಸಿಗೆ ಹೋಗಿ ಪೋಸ್ಟರ್ ನೋಡಿದಾಗಲೇ ಶಾಕ್ ಆಗಿಬಿಟ್ಟೆ, ಇದೇನು ಈ ಥರ. ಬಟ್ ನಾನು ಏನೂ ಕೇಳಿಲ್ಲ ಅವ್ರಿಗೆ ಏನು ಎತ್ತ ಅಂತ. ನನಗೊಂದು ಏನಂದರೆ ಏನೋ ಬರ್ತಾ ಇದೆ, ನೋಡೋಣ, ಇದು ಸಿನಿಮಾದಲ್ಲೇ ನೋಡೋಣ, ಅಲ್ಲಿ ಕೇಳಿದ್ರೆ ಮಜಾ ಹೋಗುತ್ತೆ. ನಮ್ಗೆ ಯೂಶ್ವಲಿ ಏನಾಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಸಿನಿಮಾಗಳಲ್ಲಿ ಕತೆ ಹೇಳ್ಬಿಡ್ತಾರೆ. ಸೊ ಪ್ರೀಮಿಯರ್ ಶೋಗೆ ಹೋದಾಗ ಏನಾಗುತ್ತೆ, ನಮಗೆ ಕತೆ ಮುಂಚೆನೇ ಗೊತ್ತಿರೋದ್ರಿಂದ ನಾವು ಆಡಿಯನ್ಸಾಗಿ ಸಿನಿಮಾ ನೋಡೋಕ್ಕಾಗಲ್ಲ, ಅದು ಒಂದು ಇರುತ್ತೆ. ಹಾಗಾಗಿ ಈ ಸಿನಿಮಾ ಹಂಗೆ ಮಾಡೋದು ಬೇಡ ಅಂತ ಹೇಳಿ ನನಗೆ ಇದೇನೋ ಒಂದು ಹೊಸ ಪ್ರಯತ್ನ. ಸೊ ಹಾಗಾಗಿ ಹಾಡು ಬರೀಬೇಕಾದ್ರೂ ನಾನು ಎಲ್ಲೂ ಕೇಳಿಲ್ಲ ಅವ್ರಿಗೆ. ಇನ್ನು ಹಾಡುಗಳ ಬಗ್ಗೆ ಮಾತಾಡಲೇಬೇಕು.
ನನ್ನ ಕೆರಿಯರಲ್ಲಿ ನನಗೆ ತುಂಬ ಇಷ್ಟ ಆದಂಥ ಹಾಡುಗಳು ಮಾಯಗಾರ ಆಗಿರಬಹುದು, ಮಗುವೆ ಆಗಿರ್ಬೋದು. ನಾನು ತುಂಬ ಕೇಳ್ತಾ ಇದ್ದೆ ಸರ್ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ. ಮಾಯಗಾರ ನನಗೆ ತುಂಬ ಇಷ್ಟ, ಒಂದು ತುಂಬ ಪರ್ಸ್ನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಹಾಡು. ಇನ್ನು ಮಗುವೆ ತುಂಬ ಭಾವನಾತ್ಮಕವಾಗಿ ಕಾಡುವಂಥ ಹಾಡು. ನನಗೆ ಒಂದಿಬ್ಬರು ಫೋನ್ ಮಾಡಿ ಕೂಡ ಹೇಳಿದರು ನನಗೆ ಕೆಲವೊಂದು ಸಾಲುಗಳು ತುಂಬ ಇಷ್ಟ. ಮನೆ ತುಂಬಾ ರಂಗೋಲಿ ಹಾಕಿದ್ದೇನೆ ನಿನ್ನ ಮುದ್ದಾದ ಅಂಬೆಗಾಲು ಅನ್ನೋದು ಆಗಿರಬಹುದು, ನಾನು ನಿನ್ನ ಕಣ್ಣಲ್ಲೇ ನನ್ನ ಕಂಡೆ ಅನ್ನೋದಾಗಿರ್ಬೋದು. ಸೊ ಇದೆಲ್ಲ ನನಗೆ ತುಂಬ ಖುಷಿ ಕೊಟ್ಟಿದೆ. ಇನ್ನು ಸಿನಿಮಾಗೆ ಒಳ್ಳೆಯದಾಗಲಿ ಹರೀಶ್ ಸರ್, ಯಾಕಂದರೆ ಇಂಥ ಹೊಸ ಪ್ರಯತ್ನಗಳು ಬರೆಯೋರಿದ್ದಾರೆ, ಹೊಸ ಪ್ರಯತ್ನಗಳನ್ನು ನಿರ್ದೇಶನ ಮಾಡಬೇಕಂತ ಬರೋರಿದ್ದಾರೆ. ಬಟ್ ಅದಕ್ಕೆ ಹೂಡಿಕೆ ಮಾಡೋದು ಇದೆಯಲ್ಲ, ಅದಕ್ಕೆ ಒಂದು ಪ್ಯೂರ್ ಪ್ಯಾಷನ್ ಬೇಕು, ಸಿನಿಮಾ ಪ್ಯಾಷನ್ ಬೇಕು. ಆ ಸಿನಿಮಾ ಪ್ರೀತಿ ತೋರಿಸಿದ್ದಕ್ಕೆ ನಿಮಗೆ ಧನ್ಯವಾದ ಸರ್. ಒಳ್ಳೆಯದಾಗಲಿ ರಘುಭಟ್ ಅವ್ರಿಗೆ, ಒಳ್ಳೆಯದಾಗಲಿ. ಸೊ ನಿಮಗೊಂದು ಸಿಹಿ ಸುದ್ದಿ, ನಾನು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೆ. ಸಿನಿಮಾಗೊಂದು ಸಿಹಿ ಸುದ್ದಿಯಲ್ಲೇ ಸಿನಿಮಾ ಇದೆ, ಸಿಹಿ ಸಿನಿಮಾ. ಸೊ ಇದೊಂದು ಒಳ್ಳೆ ಸಿಹಿ ಸಿನಿಮಾ ಆಗಲಿ ಕನ್ನಡ ಇಂಡಸ್ಟ್ರಿಗೆ, ನಿಮಗೆಲ್ರಿಗೂ ನಮ್ಮ ತಂಡಕ್ಕೆ ಸಿಹಿ ಸಿನಿಮಾ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಶ್ವಿನ್ ಬ್ರದರ್ ಅದ್ಭುತವಾದ ಕಂಪೋಸಿಷನ್ಗಳು. ಅದು ಬರಿಬೇಕಾದ್ರೆ ನಾವು ಮಾತಾಡ್ತಾ ಇದ್ವಿ, ಸರ್ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಇಲ್ಲ ಸರ್, ನನಗೆ ಯಾವಾಗಲೂ ಟ್ಯೂನ್ ಇನ್ಸ್ಪೈರ್ ಮಾಡೋದು, ಟ್ಯೂನ್ ಚೆನ್ನಾಗಿದ್ದರೆ ಅದಕ್ಕೆ ಲಿರಿಕ್ಸ್ ಬಂದೇ ಬರುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಅಶ್ವಿನ್ ಅವರೇ. ಏನು ಹೇಳಬೇಕು ಸಿನಿಮಾ ಬಗ್ಗೆ, ಇದು ಹೇಗಾಯಿತು ಅನ್ನೋದನ್ನ ನೀವು ಫೆಬ್ರವರಿ 21ಕ್ಕೆ ಬಂದೇ ನೋಡಬೇಕು. ಫಸ್ಟು ಹೇಳ್ಬೇಕು ಅನ್ನೋ ನಮ್ಮದು ಅವ್ರದ್ದು ಬಾಂಡಿಂಗ್ ಯಾವ ಥರ ಅಂದರೆ, ನಾನು PT ಸ್ಟೂಡೆಂಟು, ಅವ್ರು ನನ್ನ ಜಿಮ್ ಟ್ರೈನರ್. ಹಿಂಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಅವ್ರು ಹೇಳಿದ್ರು, ಇಲ್ಲ ಸರ್ ಈ ಥರ ಹಿಂಗೆ ನಾನು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ, ಡೆಲಿವರಿ ಆಗಬೇಕು ಅಂತ ಹೇಳಿದ್ರು. ಪ್ರೆಗ್ನೆಂಟ್ ಆಗಿದ್ದಾರೆ, ಯಾವ ಥರ ಡೆಲಿವರಿ ಅಂತ ಕೇಳಿದೆ. ಸೊ ಆಮೇಲೆ ಸ್ಟೋರಿ ಲೈನೆಲ್ಲ ಹೇಳಿದ್ರು. ನಾನೊಂದು 15 ದಿವಸ ನಾನೇ ಕನ್ವಿನ್ಸ್ ಆಗಲಿಲ್ಲ ಫಸ್ಟು, ಈ ಸ್ಟೋರಿನ ಯಾವ ಥರ ನೋಡೋಕ್ಕಾಗತ್ತೆ, ಇದು ಸಕ್ಸಸ್ ಆಗುತ್ತಾ. ಮತ್ತು ಮೊದಲನೇದು ನಂದು ಫಸ್ಟ್ ಸಿನಿಮಾ, ಇದು ಕನ್ನಡ ಸಿನಿಮಾದಲ್ಲಿ ಮೊದಲನೇ ಸಿನಿಮಾನ ಈ ಥರ ಪ್ರಯತ್ನ ಮಾಡಲಿಕ್ಕೆ ಹೋಗಿ ಮತ್ತೆ ಫೇಲ್ಯೂರ್ ಆದರೆ ಅಂತ ಹೇಳ್ಬಿಟ್ಟು 4 ಥರ ಪ್ರಶ್ನೆ ನನಗೆ ಬಂತದು. ಅದಾದಮೇಲೆ ನಮ್ಮ ಮನೆಯಲ್ಲೂ ಕೂಡ ಡಿಸ್ಕಷನ್ ಮಾಡಿದೆ ನಮ್ಮ ಪೇರೆಂಟ್ಸ್ ಜೊತೆ ಎಲ್ಲ. ಅವರು ಕೂಡ ನೋ ಅಂತಲೇ ಫಸ್ಟ್ ರಿಸಲ್ಟ್ ಬಂದಿದ್ದು. ಹೇಗೇನು ಮತ್ತೆ ಅವ್ರು 15ರಿಂದ 20 ದಿವಸ ಒಂದು ಸಲ ಇಲ್ಲ 2 ಸಲ ಸ್ಟೋರಿ ಹೇಳಿ ಮತ್ತೆ ಕಂಪ್ಲೀಟ್ ಸ್ಕ್ರೀನ್ ಪ್ಲೇನೇ ರೆಡಿ ಮಾಡಿದ ಮೇಲೆ ಆಮೇಲೆ ಓಕೆ ಮಾಡೋಣ, ಇದೊಂದು ಚಾಲೆಂಜಿಂಗ್ ಆಗಿದೆ, ಚಾಲೆಂಜಿಂಗ್ನ ನಾವು ಅಕ್ಸೆಪ್ಟ್ ಮಾಡೋಣ ಅಂತೇಳಿ ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡಿ ಈ ನಿಮಗೊಂದು ಸಿಹಿ ಸುದ್ದಿ ಅಂತ ಹೇಳಿ ಅದ್ಭುತವಾಗಿ ಸಿನಿಮಾ ಬಂದಿದೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೇಡಮ್. ಕನ್ನಡ ಪ್ರೇಕ್ಷಕರಿಗೆ ಎಲ್ಲೂ ಯಾವುದೇ ಥರದ ಮೋಸ ಆಗಲ್ಲ. ನೀವು ಸಿನಿಮಾ ಬಂದ 2 ಗಂಟೆ 13 ನಿಮಿಷ ನಿಮಗೆ ಸಿನಿಮಾ ಇದೆ. 2 ಗಂಟೆ 13 ನಿಮಿಷ ನಿಮಗೆ ಒಳ್ಳೆ ನಗ್ನಗ್ತಾ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಪ್ಲಸ್ ಕ್ಯೂರಿಯಾಸಿಟಿನೂ ಕೊಟ್ಟು ಥ್ರಿಲ್ಲಿಂಗಲ್ಲಿ ತೊಗೊಂಡೋಗಿ ನಿಮಗೆ ಕ್ಲೈಮ್ಯಾಕ್ಸ್ ತೋರಿಸ್ತೀವಿ. ನಾನು ಹುಟ್ಟದ ದಿನಕ್ಕೆ 2ರಿಂದ 3 ಸಿನಿಮಾ ನೋಡ್ಕೊಂಡು ಬಂದು ಸ್ಕೂಲ್ ಚೆಕ್ಕರ್ ಹೊಡ್ಕೊಂಡು ಸಿನಿಮಾಗೆ ಹೋಗ್ತಿದ್ದು ಅಂತಾರೆ. ನಾವು ಮೇಜರಾಗಿ ನಾವು ಅಪ್ಪು ಬಾಸ್ ಫ್ಯಾನು, ಬಾಸ್ ಜೊತೆ ಸ್ವಲ್ಪ ಒಡನಾಟ ಇಟ್ಕೊಂಡಿದ್ದು ಅಂತವ್ರು. ಸರ್ ಈಗ ಅದು ತುಂಬ ಕಾಂಪಿಟೇಷನ್ ಆಗಿಬಿಟ್ಟಿದೆ. ಈಗ ಹೇಳಬೇಕು ಅಂದರೆ ಈಗ 10ರಿಂದ 15 ಸಿನಿಮಾ ರಿಲೀಸ್ ಆಗ್ತಾ ಇದೆ. 5 ಸಿನಿಮಾ ಒಳ್ಳೆ ಕಂಟೆಂಟ್ ಬಂದರೂ ಕೂಡ ಈಗ ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ವೀಕೆಂಡ್ ಪ್ಲ್ಯಾನ್ ಮಾಡೋದೇ ಈ ವೀಕೆಂಡಲ್ಲಿ ಒಂದು ಸಿನಿಮಾ ಹೋಗೋಣ ಅಂತ ಹೇಳಿ. ಬಟ್ 5 ಒಳ್ಳೆ ಸಿನಿಮಾ ಬಂದರೆ ಅವ್ರು ಯಾವ ಸಿನಿಮಾ ಹೋಗಬೇಕು ಅನ್ನೋದೇ ಈಗ ಕ್ವಶನ್ ಆಗಿಬಿಟ್ಟಿದೆ. ಈಗ ಅದರಿಂದ ಟೆಕ್ನಿಷಿಯನ್ಗೂ ಸಮಸ್ಯೆ ಇದೆ, ಪ್ರೊಡ್ಯೂಸರ್ಗೂ ಸಮಸ್ಯೆ ಇದೆ, ಥಿಯೇಟರ್ಸ್ವ್ರಿಗೂ ಸಮಸ್ಯೆ ಇದೆ. ಸಿನಿಮಾ ತುಂಬ ಬಲ್ಕಾಗಿ ಬಂಚಾಗಿ ಬರ್ತಾಯಿದೆ. ಅದು ಸಮಸ್ಯೆ ಏನು ಮಾಡಲಿಕ್ಕಾಗಲ್ಲ. ಈಗೇನು ರೀಸನ್ ಏನಂದರೆ ಈಗ ನೆಕ್ಸ್ಟ್ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ, ಮಾರ್ಚ್ ಅಂತಿದ್ದಂಗೆ. ಅದಾಗ್ತಿದ್ದಂಗೆ ಏಪ್ರಿಲಲ್ಲಿ IPL ಬರ್ತಾಯಿದೆ. ಸೊ ಈ ಸೀಸನ್ ಇರೋದ್ರಿಂದ ಎಲ್ಲರೂ ಬಿಫೋರೇ ಬಂದ್ಬಿಡೋಣ ಪ್ಲಾನಿಂಗಲ್ಲಿ ಬಂದಿದ್ದಾರೆ. ಸೊ ನಾವಂತೂ ಫಸ್ಟೇ ಬಿಫೋರ್ ಪ್ಲ್ಯಾನ್ ಮಾಡಿದ್ದೀವಿ, ನಾವು ಫೆಬ್ಬಲ್ಲೇ ಬರೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ನಾವು ಫೆಬ್ಬಲ್ಲೇ ಬಂದಿದ್ದೀವಿ ನಾವು. ಸರ್ ಲೇಡೀಸ್ ನೋಡಬೇಕು ಅಂತಲ್ಲ, ಓವರ್ ಆಲ್ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಇದು ಪ್ರತಿಯೊಬ್ಬರು ಕುಟುಂಬ ಕರ್ಕೊಂಡು ಬಂದು ಸಿನಿಮಾ ನೋಡೋವಂಥ ಸಿನಿಮಾ. ಹುಡುಗರು, ಫ್ಯಾಮಿಲಿ, ದೊಡ್ಡವರು ಅಂತ ಏನಿಲ್ಲ, ಎಲ್ಲರೂ ಬಂದು ನೋಡೋಂಥ ಸಿನಿಮಾ ಸರ್. ಬಟ್ ಎಕ್ಸ್ಪೆಷಲಿ ಏನಂದರೆ ಸ್ವಲ್ಪ ಹೆಣ್ಮಕ್ಳಿಗೆ ಸ್ವಲ್ಪ ಸೆಂಟಿಮೆಂಟಲ್ಲಿ ಲಿಂಕ್ ಮಾಡಿದೆ.